ಹಾಯ್ ಹಲೋ ನಮಸ್ಕಾರ. ಓ ಮೈ ಗಾಡ್, ಎಂತ ಮ್ಯಾಡ್ನೆಸ್ ಗೊತ್ತಾ, ಪ್ಯೂರ್ ಮ್ಯಾಡ್ನೆಸ್. ಇಲ್ಲಿವರೆಗೂ ಬಂದಿರುವಂತ ಡಿ ಬಾಸ್ ಮೂವಿಗಳ ಎಲ್ಲಾ ಮೂವಿಗಳಿಗಿಂತ ಜಸ್ಟ್ ಒಂದು ಟ್ರೈಲರ್ ಇಂದ ಅರ್ಥ ಆಗಿದ್ದೇನೆಂದ್ರೆ ದಿಸ್ ಈಸ್ ಪ್ಯೂರ್ಲಿ ಟಾಪ್ ನಾಚ್ ಕ್ವಾಲಿಟಿ. ಏನ್ ಮೇಕಿಂಗು, ಆ ವಿಜುವಲ್ಸು, ಆ ಕಾಸ್ಟ್ಯೂಮ್ಸು, ಪ್ರೊಡಕ್ಷನ್ ವ್ಯಾಲ್ಯೂಸು ಬರೀ ಒಂದೊಂದು ಫ್ರೇಮ್ ಅಲ್ಲಿ ಕಾಣಿಸ್ತಾ ಇದೆ ರೀ. ಇಲ್ಲಿ ಕಂಪ್ಲೀಟ್ ಆಗಿ ಡಿ ಬಾಸ್ ಅವ್ರನ್ನ ಒಂದು ಡಿಫ್ರೆಂಟ್ ಆಗಿ ಆಫ್ಟರ್ ಲಾಂಗ್ ಟೈಮ್ ಕಂಪ್ಲೀಟ್ ವಿಲನ್ ಆಗಿ ನೋಡ್ತಾ ಇದೀವಿ. ಬಟ್ ಇದು ವಿಲನ್ನು ಹೀರೋನೇ ಆಗುವಂತ ಸಿಚುವೇಶನ್ಸ್ ಇರ್ಬೋದು ಮೂವಿಯಲ್ಲಿ. ನಾನು ಅದೇ ತರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ವಾಯ್ಸ್ ಓವರು, ಮಾಡ್ಯುಲೇಷನ್ನು, ಪ್ರತಿಯೊಬ್ಬರು ವಾಯ್ಸ್ ಮಾಡ್ಯುಲೇಷನ್ ಸೂಪರ್ ಆಗಿತ್ತು. ಎಸ್ಪೆಷಲಿ ಡಿ ಬಾಸ್ ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿ ಇಲ್ಲಿ ತರ ಕೇಳಿರೋದಕ್ಕಿಂತ ಇದು ಒಂಥರ ಡಿಫ್ರೆಂಟ್ ಆಗಿ ಡೈಲಾಗ್ಸ್ಗಳು ಕಿವಿಗೆ ಕೇಳಿಸ್ತಾ ಇವೆ. ದಟ್ ಈಸ್ ಟೂ ಅಮೇಝಿಂಗ್. ನಾವೆಲ್ಲರೂ ಟ್ರೈಲರ್ ಯಾವಾಗ ಬಿಡ್ತಾರೆ ಅಂತ ಕಾಯ್ಕೊಂಡು ಮೂವಿ ಟೀಮ್ಗೆಲ್ಲ ಬೈಕೊಂಡು ಓಡಾಡ್ತಾ ಇದ್ವಿ. ಬಟ್ ಇವತ್ತು ಬಿಟ್ಟಿದ್ದಾರೆ. ಯಪ್ಪ, ಪ್ಯೂರ್ಲಿ ವರ್ತ್ ವೈಟಿಂಗ್ ಅಂತ ಹೇಳ್ತೀನಿ. ಶ್ಯೂರ್ಲಿ ದಿಸ್ ಮೂವಿ ಇಸ್ ಗೋಯಿಂಗ್ ಟು ರಾಕ್ ಥ್ರೂ ಔಟ್ ಕರ್ನಾಟಕ, ಥ್ರೂ ಔಟ್ ಇಂಡಿಯಾ ಫಾರ್ ಶೋರ್. ಹೀರೋಯಿನ್ ಅವರು ಒಂದು ಮಾತು ಹೇಳ್ತಾರೆ, ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ವೋ, ನಾನು ನಿನ್ನ ನಿಜವಾದ ರೂಪ ನೋಡೇ ಇಲ್ವಲ್ಲೋ. ನನ್ಗನ್ಸುತ್ತೆ ಅದೇ ಈ ಮೂವಿದು ಮೇನ್ ಪ್ಲಾಟು ಅಂತ. ಬಟ್ ಟು ಬಿ ಫ್ರಾಂಕ್, ದಿಸ್ ಈಸ್ ಮಾಸ್ಟರ್ ಸ್ಟ್ರೋಕ್ ಇದು ನಮ್ಮ ಪ್ರಕಾಶ್ ವೀರ್ ಅವರಿಂದ. ಸಿ ಎಂಟೈರ್ ಇಲ್ಲಿ ತನಕ ಜಸ್ಟ್ ಮೂವಿಗೆ 4 ದಿನ ಇದೆ. ಕಂಪ್ಲೀಟ್ ಸ್ಟೋರಿ ಏನು, ಡೆವಿಲ್ ಅಂದ್ರೆ ಏನು, ಯಾರಿಗೂ ಏನು ಗೊತ್ತಿಲ್ಲ. ಅಂಡ್ ಈವನ್ ಟ್ರೈಲರ್ ಕೂಡ ನೋಡಿದ್ರು ಕೂಡ ಇದು ಕಂಪ್ಲೀಟ್ ಹಿಂಗೆ ಸ್ಟೋರಿ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಸಮ್ ಡೈರೆಕ್ಟರ್ಸ್ ಸೀಕ್ರೆಸಿ ಅಂತ ಹೇಳ್ತೀನಿ. ಬ್ಯೂಟಿಫುಲ್ಲಿ ಆ ಎಂಟೈರ್ ಟ್ರೈಲರ್ ನೋಡಿದ್ರು ಎಲ್ಲೋ ಅವರು ಸ್ಟೋರಿನೇ ಬಿಟ್ಕೊಟ್ಟಿಲ್ಲ. ಬಟ್ ಸ್ಟೋರಿ ಮಾತ್ರ ಕಂಪ್ಲೀಟ್ ಆಗಿ ಒನ್ ಲೈನಲ್ಲಿ ಹೇಳ್ಬೇಕಂದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ಒಬ್ಬ ವ್ಯಕ್ತಿ ನಮ್ಮ ಕಣ್ಣಿಗೆ ಹೀರೋ ಥರ ಕಾಣಿಸ್ತಾ ಇರ್ತಾನೆ, ಹೀ ಈಸ್ ದ ರಿಯಲ್ ವಿಲನ್. ಬಟ್ ಒಬ್ಬ ವ್ಯಕ್ತಿ ಯಾವಾಗಲೂ ನಮ್ಮ ಕಣ್ಣಿಗೆ ವಿಲನ್ ಥರ ಕಾಣಿಸ್ತಾ ಇರ್ತಾನೆ, ಬಟ್ ಇನ್ ರಿಯಾಲಿಟಿ ಈ ಈಸ್ ದ ಹೀರೋ ಅಂತ ಹೇಳಕ್ ಕೊಡ್ತಿರ್ಬೋದು ಈ ಮೂವಿಯಿಂದ. ಇಫ್ ಇನ್ ಕೇಸ್ ಆ ಪ್ಲಾಟು ಈ ಮೂವಿಯಲ್ಲಿದ್ದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ ಅಂತ ಹೇಳ್ತೀನಿ. ಇಲ್ಲಿ ನಾನು ಮುಖ್ಯವಾಗಿ 3 ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು. ಒಂದು, BGM ಸ್ಕೋರ್ ಮಾಡಿರುವಂತ ನಮ್ಮ ಅಜನೀಶ್ ಲೋಕನಾಥ್ ಅವರು. ಸೆಕೆಂಡ್, ಸೂಪರ್ಬ್ ಸಿನಿಮಾಟೋಗ್ರಫಿ ಬೈ ಸುಧಾಕರ್ ಎಸ್ ರಾಜ್ ಅಂಡ್ ಸೂಪರ್ಬ್ ಆರ್ಟ್ ವರ್ಕ್ ಬೈ ಮೋಹನ್ ಬಿ ಕೆರೆ ಅಂಡ್ ಎಡಿಟಿಂಗ್ ಬೈ ಹರೀಶ್ ಕೊಮ್ಮೆ. ಸೀರಿಯಸ್ಲಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ತನಕನೂ ಆ BGM ಒಂದು, ನಾವು ಇಲ್ಲಿ ತನಕ ಅಜನೀಶ್ ಲೋಕನಾಥ್ ಅವರನ್ನ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೋಡ್ಕೊಂಡ್ ಬಂದಿದ್ವಿ. ಬಟ್ ನಮ್ಮ ಡೆವಿಲ್ ಮೂವಿಯಲ್ಲಿ ಯಾಕೋ ಸ್ಲೈಟ್ಲಿ ನನಗೆ ಅಷ್ಟೊಂದು ಇನ್ನೂ ಓವರ್ ಆಗಿ ಅವ್ರ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಟ್ರೈಲರಲ್ಲಿ ಹಿ ಸ್ಯಾಟಿಸ್ಫೈಡ್ ಮೀ ಕಂಪ್ಲೀಟ್ಲಿ. ಎಸ್ಪೆಷಲಿ ಒಂದು ಕಾರಿಂದ ಇಳ್ಕೊಂಡು ಬರಬೇಕಾದ್ರೆ ಒಂದು BGM ಬರುತ್ತೆ, ಅದಂತೂ ಗೂಸ್ ಬಂಪ್ಸ್ ಅಂತ ಹೇಳ್ತೀನಿ. ಇದು ಥಿಯೇಟ್ರಲ್ಲಿ ಆ ಡಾಲ್ಬಿ ಅಟಮ್ಸ್ ಅಲ್ಲಿ ಕೇಳ್ತಾ ಇದ್ರೆ ಅಬ್ಬಾ, ನಾನಂತೂ ಡಿಸೆಂಬರ್ 11 ಯಾವತ್ತಾಗುತ್ತೆ ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ. ನಾಳೆ ಶನಿವಾರ ಮಧ್ಯಾಹ್ನದಿಂದ ಉಂಗಡ ಟಿಕೆಟ್ಸ್ ಬುಕ್ಕಿಂಗ್ ಬಿಡ್ತಾರೆ. ಬೇಗ ಎಲ್ಲ ಟಿಕೆಟ್ ಬುಕ್ ಮಾಡೋಣ. ಮಧ್ಯರಾತ್ರಿ ಪರ್ಮಿಷನ್ ಸಿಗದೆ ಇರೋ ಕಾರಣಕ್ಕೆ ಬಿಡ್ತಾ ಇಲ್ವಂತೆ. ಸೊ 6 ಗಂಟೆಯಿಂದ ಫಸ್ಟ್ ಶೋ ಅನ್ಕೊಂಡ್ರು ಒಂದು ದಿನಕ್ಕೆ ಮಿನಿಮಮ್ 5 ಶೋ ರನ್ ಆಗುತ್ತೆ. ನಾನಂತೂ 6 ಗಂಟೆ ಶೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ ಹಿಂದೆಂದು ನಾನು ಇಷ್ಟೊಂದು ವೆಯ್ಟ್ ಮಾಡಿರಲಿಲ್ಲ. ಎವ್ರಿ ಮೂವಿಗೆ ಆ ಎಕ್ಸೈಟ್ಮೆಂಟು ಅದು ಎಲ್ಲ ಇರುತ್ತೆ. ಬಟ್ ಇವತ್ತಿರೋ ಸಿಚುವೇಶನ್ನು, ಟ್ರೈಲರಲ್ಲಿ ಬಂದಿರೋ ಕ್ವಾಲಿಟಿ, ಇವೆರಡು ಮ್ಯಾಚ್ ಆದರೆ ಇದು ಕಂಪ್ಲೀಟ್ ಒಂದು ಇಂಡಸ್ಟ್ರಿ ಹಿಟ್ಟೇ ಆಗ್ಬೋದು. ಯಾಕಂದರೆ ಇವತ್ತಿರೋ ಪರಿಸ್ಥಿತಿನೂ ಹಂಗಿದೆ, ಆ ಟ್ರೈಲರಲ್ಲಿ ಬಿಟ್ಟಿರೋ ಕ್ವಾಲಿಟಿ ಕೂಡ ಹಂಗಿದೆ. ಆ್ಯಂಡ್ ಮೂವಿಯಲ್ಲಿ ಸ್ಟೋರಿ, ನಾನು ಹೇಳಿದ್ನಲ್ಲ, ಹೀರೋನ ವಿಲನ್ ಮಾಡೋದು, ವಿಲನ್ನ ಹೀರೋ ಮಾಡೋದು, ದಟ್ ಅಂದರೆ ಬಿಯಾಂಡ್ ಇಮ್ಯಾಜಿನೇಷನ್. ಅದು ರಿಯಲ್ ಆಗಿ ನಮಗೆ ಗೊತ್ತಿರುತ್ತೆ. ಇವಾಗ ನಮ್ಮಲ್ಲೇ ಒಬ್ಬ ಕಚಡ ವ್ಯಕ್ತಿ ಇರ್ತಾನೆ, ಬಟ್ ಸ್ಟಿಲ್ ನಾವು ಸೂಪರ್ಬ್ ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತೀವಿ. ಬಟ್ ನಮ್ಮಲ್ಲಿ ಒಬ್ಬ ಸೂಪರ್ಬ್ ವ್ಯಕ್ತಿ ಇರ್ತಾನೆ, ಜನ ಅದನ್ನ ಕೆಟ್ಟದ್ದು, ಅದು ಕಚಡತನ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಈ ಟ್ರೈಲರ್ ನನಗೆ ನೋಡಿದ್ಮೇಲೆ ಅದೇ ಪ್ಲಾಟ್ ಅಂತ ಅನಿಸಿದ್ದು ಉಂಟು. ಇದರಲ್ಲಿ ಒಂದೊಂದು ಡೈಲಾಗು ಒಂದೊಂದು ಕಥೆನ ಹೇಳಕೊಟ್ಟಿವೆ.
ಸಿನಿಮಾಟೋಗ್ರಫಿ ಬೈ ಸುಧಾಕರ್ ಎಸ್ ರಾಜ್. ನೀವು ಮಾತ್ರ ನಮ್ಮ ಡಿ ಬಾಸ್ ಅವ್ರಿಗೆ ಒಂದು ಗ್ರೇಟೆಸ್ಟ್ ಅಸೆಟ್ ಅಂತ ಹೇಳ್ತೀನಿ. ನಮ್ಮ ಬಾಸ್ ಅವರೇ ನನ್ನ ಆಲ್ ಟೈಮ್ ಸಿನಿಮಾಟೋಗ್ರಾಫರ್ ನೀವು ಅಂತ ನಾನು ಹೇಳಿದಾಗ ನಮ್ಮ ಕಾಟೇರ ರಾಬರ್ಟಲ್ಲೇ ನಿಮ್ಮ ಕೆಲಸ ಗೊತ್ತಾಗಿತ್ತು. ಬಟ್ ಅವೆರಡು ಕಥೆನ ಮೀರಿ ಇಲ್ಲಿ ಡಿಫ್ರೆಂಟ್ ಆ್ಯಂಗಲ್ಸು, ಡಿಫ್ರೆಂಟ್ ಲೆನ್ಸು, ಡಿಫ್ರೆಂಟ್ ಕ್ಯಾಮ್ರಾಸು ಯೂಸ್ ಮಾಡಿದ್ದೀರಾ. ಪ್ರತಿಯೊಂದು ಫ್ರೇಮು ಸೂಪರ್ಬಾಗಿ ಕಾಣಿಸ್ತಾ ಇದೆ. ಥಿಯೇಟ್ರಲ್ಲಿ ಆ 4K ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಓ ಮೈ ಗಾಡ್, ದಟ್ ಈಸ್ ಟ್ರೂಲಿ ಲಾರ್ಜರ್ ದನ್ ಲೈಫ್ ಅಂತ ಹೇಳ್ತೀನಿ. ಇದು ಸೀನಲ್ಲಿ ಡಿ ಬಾಸ್ ಅವರು ಒಂದು ದೊಡ್ಡ ಬಿಲ್ಡಿಂಗ್ ಮುಂದೆ ಭುಜದ ಮೇಲೆ ಒಂದು ವ್ಯಕ್ತಿನ ಹಾಕೊಂಡ್ ಬಂದಿರ್ತಾರೆ. ಅದನ್ನು ನೋಡಿದ ತಕ್ಷಣ ವಾವ್, ಏನೇನ್ ಫ್ರೇಮ್ ಇಟ್ಟಿದ್ದಾರೆ ಅಂತ ಅನಿಸ್ತು. ಅಂಡ್ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಕೂಡ ಹೇಳ್ತಾರೆ ನಮ್ಮ ಬಾಸು, ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಅದು ಮೂವಿಯಲ್ಲಿ ಹೇಳಿದ್ರು, ಮೂವಿಯಲ್ಲಿ ಇರೋದಕ್ಕೆ ಅಲ್ಲಿ ಹೇಳಿರೋದು. ಬಟ್ ಇವತ್ತು ಅವರು ಏನ್ ಅನುಭವಿಸ್ತಾ ಇದ್ದಾರೆ ಪರಿಸ್ಥಿತಿ, ಅದರಲ್ಲೂ ಅದಕ್ಕೆ ಎರಡು ಸಿಂಕ್ ಮಾಡಿದ್ರೆ ಬೋತ್ ಗೆಟ್ ಟುಗೆದರ್ ಎಷ್ಟು ಸೂಪರ್ ಆಗಿತ್ತು ನೋಡಿ. ಅಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ ಅದು ಆಗಿದೆ ಮೂವಿಯಲ್ಲಿ ರಿಯಲ್ ಲೈಫ್ಗೂ. ಇನ್ನು ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರು ಮತ್ತೆ ಎಡಿಟರ್ ಹರೀಶ್ ಕೊಮ್ಮೆ ಅವರು ಎಷ್ಟು ಸೂಪರ್ ಆಗಿ ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರಂದ್ರೆ ಅಮೇಝಿಂಗ್. ಅಂಡ್ ಡೈಲಾಗ್ ರೈಟರ್ ಕಾಂತರಾಜ್ ಅವರು ಈ ಮೂವಿಯಲ್ಲಿ ಫುಲ್ ಫ್ಲೆಡ್ಜ್ಡ್ ಆಗಿ ಒಬ್ಬ ದೊಡ್ಡ ಸ್ಟಾರ್ಗೆ ಫಸ್ಟ್ ಟೈಮ್ ಅವ್ರು ಕೆಲಸ ಮಾಡಿರೋದು. ಬಟ್ ಪ್ರತಿಯೊಂದು ಡೈಲಾಗು ಅಮೇಝಿಂಗ್ ಅಂತ ಹೇಳ್ತೀನಿ. ನನಗೆ ಅನ್ಸಿರೋ ಪ್ರಕಾರ ಏನು ಅಂದ್ರೆ, ಬ್ಯೂಟಿಫುಲ್ ಡೈಲಾಗ್ಸ್ ಅನ್ನ ನಾವು ಇವಾಗಲೇ ಟ್ರೈಲರ್ ಅಲ್ಲಿ ಬಿಟ್ಕೊಡ್ಬಾರ್ದು. ಅದು ಆ ಮಜಾ ಅನ್ನೋದು ಥಿಯೇಟ್ರಲ್ಲೇ ಇರುತ್ತೆ, ನೆಕ್ಸ್ಟ್ ಲೆವೆಲ್. ಆ ಥಿಯೇಟ್ರಲ್ಲೇ ಇರಲಿ ಆ ಮಜಾ ಅನ್ನೋದು ಅಂತ ಎಲ್ಲ ಒಳ್ಳೊಳ್ಳೆ ಡೈಲಾಗ್ಸ್ ಅನ್ನು ಅಲ್ಲೇ ಇಟ್ಕೊಂಡಿದ್ದಾರೆ ಅವರು. ಸೊ ಅದು ಬೆಸ್ಟ್, ಯಾಕಂದ್ರೆ ಆ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಬರುವಂತ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದು ಯಾರಿಗೂ ವರ್ಣಿಸಲ್ಲ ಆಗಲ್ಲ. ಮೊನ್ನೆ ನಮ್ಮ ಡೈರೆಕ್ಟರು ಪ್ರಕಾಶ್ ವೀರ್ ಅವರು ಕನ್ಫರ್ಮ್ ಮಾಡಿರೋ ಹಾಗೆ ಟೋಟಲ್ 4 ಸಾಂಗು ಕಂಪ್ಲೀಟ್ ಆಗ್ಬಿಟ್ಟಿದೆ. ಸೊ 5ನೇ ಸಾಂಗು ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತರ ಬರುತ್ತಂತೆ. ಅದು ನೆಕ್ಸ್ಟ್ ಲೆವೆಲ್ ರೆಡಿ ಆಗ್ತಾ ಇದೆ ಅಂತೆ. ಅದು ಆ ಮೂವಿಗೆ ಆ ಸೀನ್ಗೆ ತಕ್ಕಂತೆ ಒಂದು ಸಾಂಗ್ ಬೇಕಾಗಿತ್ತಂತೆ. ಅದು ಇವರು ಎಕ್ಸ್ಟ್ರಾ ಜಸ್ಟ್ ಅಂದ್ರೆ ಇನ್ನು ಮೂವಿಗೆ 1 ವೀಕ್ ರಿಲೀಸ್ ಇರೋ ಟೈಮಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಟ್ರೂಲಿ ನೆಕ್ಸ್ಟ್ ಲೆವೆಲ್ ಇನ್ ಥಿಯೇಟರ್ ಅಂತ ನನ್ಗನ್ಸ್ತಾ ಇದೆ. ಮತ್ತೆ ಚಂದನ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಅವನು ಲುಕ್ಕಲ್ಲಿ ಹೀರೋನೇ ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್ ಅಂತ ಹೇಳ್ತಾರೆ. ಸೊ ಇಲ್ಲೂ ಒಂದು ಸ್ಟೋರಿನ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಈ ಮೂವಿಯಲ್ಲಿ ಒಳ್ಳೊಳ್ಳೆ ಕಾಮಿಡಿ ಆಕ್ಟರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಗಿಲ್ಲಿ ನಟ ಅವರು ಆ ಚೇರ್ ಮೇಲೆ ಕೂತ್ಕೊಂಡು ಹೇಳ್ತಾರಲ್ಲ, ಈ PC ಸ್ವಲ್ಪ AC ಹಾಕು, ಲಾಟ್ ಆಫ್ ಸೆಕೆ ಅಂತ. ಅದು ಮಾತ್ರ ಸೂಪರ್ ಆಗಿತ್ತು. ಇವ್ರದ್ದು ಮೇ ಬಿ ಥಿಯೇಟ್ರಲ್ಲಿ ಇನ್ನೂ ಒಂದು ಸೂಪರ್ ಆಗಿ ಸೀನ್ಗಳಿರುತ್ತೆ ಇವ್ರಿಗೆ. ಸೊ ಒಂದು ಒಳ್ಳೆ ಅವಕಾಶ ಇವ್ರಿಗಂತೂ. ಇನ್ನು ನಮ್ಮ ಡಿ ಬಾಸ್ ಅವರೇ ಸಖತ್ತಾಗಿ ಕಾಮಿಡಿ ಮಾಡಿದ್ದಾರೆ ಈ ಮೂವಿಯಲ್ಲಿ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಸೀನ್ ಇದೆ, ಅದರಲ್ಲಿ ಬ್ರದರ್ ಫ್ರಮ್ ಅನದರ್ ಮದರು ಬಟ್ ನಾಟ್ ಫ್ರಮ್ ಸೇಮ್ ಫಾದರು ಅಂತ. ಸೊ ಅದು ಸೂಪರ್ ಆಗಿತ್ತು, ಅಮೇಝಿಂಗ್. ಯಾವಾಗಲೂ ನಾವು ತುಂಬ ಮೂವೀಸಲ್ಲಿ ಡಿ ಬಾಸ್ ಅವರು ಅವ್ರ ಕಾಮಿಡಿ ಮಾಡುವಂಥ ಪೊಟೆನ್ಷಿಯಲ್, ಆ ಕಾಮಿಡಿ ಟೈಮಿಂಗು, ಅವರ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ಸು, ಅದು ತುಂಬ ಸೂಪರ್ ಆಗಿತ್ತು. ಅದು ತುಂಬ ಡೈರೆಕ್ಟರ್ ಮಿಸ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರಕಾಶ್ ವೀರ್ ಅವರು ಅದನ್ನು ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಇನ್ನು ಥಿಯೇಟ್ರಲ್ಲಿ ಇನ್ನೂ ಬೇಜಾನ್ ಇರುತ್ತೆ ಬಿಡಿ. ಅಚ್ಯುತ್ ಕುಮಾರ್ ಅವರ ರೋಲು, ಅವರು ಈ ಚಿತ್ರದಲ್ಲಿ ಯಾವ ಪಾತ್ರ ಮಾಡಿದಾರಂತೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಎಂಟೈರ್ ಟ್ರೈಲರ್ ಪೂರ್ತಿ ಗಮನಿಸಿದೆ, ಬಟ್ ಎಲ್ಲೂ ಗೊತ್ತಾಗ್ಲಿಲ್ಲ. ಬಟ್ ನಾನು ಪ್ರೆಡಿಕ್ಟ್ ಮಾಡೋದೇನಂದ್ರೆ, ಇವರು ನಮ್ಮ ಡಿ ಬಾಸ್ ಅವರ ಫಾದರ್ ಆಗಿರ್ಬೋದು. ಲಾಟ್ ಆಫ್ ಕನ್ಫ್ಯೂಷನ್ ಇದೆಯಪ್ಪ ಈ ಟ್ರೈಲರ್ ಅಲ್ಲಿ. ಸೀರಿಯಸ್ಲಿ ಹಿಂಗೆ ಟ್ರೈಲರ್ ಬಿಡ್ಬೇಕು ಅಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಟ್ರೆ ಅದನ್ನ ಟ್ರೈಲರ್ ಅಂತಾರ. ಮೂವಿಯಲ್ಲಿ ಎಲ್ಲ ನೋಡಿ ತಿಳ್ಕೊಳ್ರಪ್ಪ ಅಂತ ಬಿಡ್ತಾರೆ. ಇನ್ನೊಂದು ವಾರ ಉಳ್ದಿಲ್ಲ. ಸೊ ವಾರಕ್ಕಿಂತ ಕಡಿಮೆ ಇದೆ. ಬೇಗ ನಾಳೆ ಟಿಕೆಟ್ ಬುಕ್ ಮಾಡಿ ಹೋಗಿ 6 ಗಂಟೆಗೆ ರಪ್ಪ ಅಂತ ನೋಡ್ಬಿಡುವ. ನನ್ಗಂತೂ ಮೂವಿ ರಿವ್ಯೂ ಮಾಡಕ್ ಕೂಡ ಭಯ ಆಗ್ತಾ ಇದೆ. ಯಾಕಂದ್ರೆ ನಾನು ಎವ್ರಿ ಕಿರ್ಚಾಡ್ಬಿಡ್ತೀನಿ ಡಿ ಬಾಸ್ಗಳ ಮೂವಿಗಳಿಗೆ. ಸೊ ಕಂಟು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಈ ಸಾರಿ ಸ್ವಲ್ಪ ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂತ ಹೇಳಿ ಕಂಟ್ರೋಲ್ ಮಾಡ್ಕೋಬೇಕಷ್ಟೆ. ನಾಳೆ ಬುಕ್ಕಿಂಗ್ಸ್ ಬಿಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಬುಕ್ ಮೈ ಶೋ ಲಿಂಕನ್ನು ಶೇರ್ ಮಾಡಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈ ಸಾರಿ ಆಫ್ಲೈನ್ ಇರಲ್ಲ ಅಂತ ಅನ್ಕೊತೀನಿ. ನಾರ್ತ್ ಕರ್ನಾಟಕ ಸೈಡು ಆಫ್ಲೈನೇ ಕೊಡ್ಬೋದು. ಬಟ್ ಇಲ್ಲಿ ಸೌತಲ್ಲಂತರೂ ಮೇನ್ ಥಿಯೇಟರ್ ಅವರೇ ಹೇಳ್ತಾ ಇದ್ದಾರೆ ಬುಕ್ ಮೈ ಶೋ ಅಲ್ಲೇ ಬಿಡ್ತೀವಿ ಅಂತ. ಸೊ ಬುಕ್ ಮೈ ಶೋ ಅಲ್ಲಿ ಬಿಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ನಾವು ಎಲ್ಲ ಒಳ್ಳೆ ರೇಟಿಂಗು, ಒಳ್ಳೊಳ್ಳೆ ರಿವ್ಯೂಸನ್ನು ಕೊಡ್ಬೋದು. ಮರಿದೆ ಬುಕ್ ಮೈ ಶೋ ಅಲ್ಲಿ ಈ ಸಾರಿ ಎಲ್ಲರೂ ರೇಟಿಂಗ್ಸು, ರಿವ್ಯೂಸು ಕೊಡ್ರಿ. ಸೊ ಎಲ್ಲ ಟಿಕೆಟ್ಸ್ ಬುಕ್ ಮಾಡೋದ್ರಿಂದ ಈ ಸಾರಿ ಬುಕ್ ಮೈ ಶೋ ಅಲ್ಲಿ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಡಿ ಬಾಸ್.
ಆಫ್ಟರ್ ಲಾಂಗ್ ಟೈಮ್ ನವಗ್ರಹದಲ್ಲಿ ಪ್ಯೂರ್ ವಿಲನ್ ಆಗಿ ನಮ್ಮ ಡಿ ಬಾಸ್ ಅವ್ರನ್ನ ನೋಡಿದ್ವಿ. ಸೊ ಈ ಮೂವಿ ನೆಕ್ಸ್ಟ್ ಲೆವೆಲ್ ವಿಲನ್ ವಿಟ್ನೆಸ್ ಮಾಡೋದಕ್ಕೆ ಕಾರಣ ಸಿಗುತ್ತೆ. ಡೆವಿಲ್ ಅಂತ ಇವತ್ತು ನಾನು ಟ್ರೈಲರ್ ನೋಡಿದ್ಮೇಲೆ ಯಾಕೆ ಟೈಟಲ್ ಇಟ್ರು ಅಂತ ಕನ್ಫರ್ಮ್ ಆಯ್ತು. ಸೀರಿಯಸ್ಲಿ ಇದು ಒಂದು ರಾಕ್ಷಸ ದೈತ್ಯವಾದಂತ ಪಾತ್ರ. ಇದಕ್ಕೆ ದಿ ಡೆವಿಲ್ ಬೆಸ್ಟ್ ಟೈಟಲ್ಲು. ನಾನಂತೂ ನಮ್ಮ ಗ್ರೂಪ್ಗಳಲ್ಲೆಲ್ಲ ನೋಡ್ತಾ ಇದ್ದೀನಿ, ಇಲ್ಲಿ ತನಕ ಎಂದೂ ಆಚರಿಸದ ಸಂಭ್ರಮಾಚರಣೆ ಜಾತ್ರೆ ಅಲ್ಲ, ಇದು ಮಹಾ ಜಾತ್ರೆ ತರ ಎಲ್ಲ ದೊಡ್ಡ ದೊಡ್ಡ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಡೆವಿಲ್ ಚಿತ್ರವನ್ನ ಸಂಭ್ರಮಿಸಲಿದ್ದಾರೆ. ಹಿಂದೆಂದೂ ನೀವು ನೋಡಿರೋಲ್ಲ ಇತಿಹಾಸದಲ್ಲಿ, ಅಂತ ಕ್ರೇಜು ಈ ಮೂವಿಗಿರುತ್ತೆ. ನೀವು ದೊಡ್ಡ ದೊಡ್ಡ ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ ಇದ್ರೆ ನಮ್ಮ ಡಿ ಬಾಸ್ ಇನ್ಸ್ಪಿರೇಷನ್ಸ್ ಪೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿದೆ ಅಥವಾ ಫೇಸ್ಬುಕ್ ಅಲ್ಲಿ ಏನಿದೆ, ಸೊ ನೀವು ನಮಗೆ ನಿಮ್ಮ ಊರಲ್ಲಿ ಒಂದು 4K ವಿಡಿಯೋ ಸೆಲೆಬ್ರೇಷನ್ದು ತೆಗೆದು ನನಗೆ ಸೆಂಡ್ ಮಾಡ್ಬೋದು. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಟ್ನಲ್ಲಿ ನಮ್ಮ ಪ್ರಕಾಶ್ ಅವರು ಡೈರೆಕ್ಟ್ರು ಏನೋ ಸಮಥಿಂಗ್ ಲಾರ್ಜರ್ ದನ್ ಲೈಫನ್ನು ಇದರಲ್ಲಿ ಕುಕ್ ಮಾಡಿದ್ದಾರೆ, ಅದನ್ನ ಸರ್ವ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 11ಕ್ಕೆ ನಾವೆಲ್ಲರೂ ಅದನ್ನ ಚಿತ್ರಮಂದಿರದಲ್ಲೇ ಸವಿಯೋಣ. 100% ಶೋರ್ ಶಾಟ್ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಆಗೇ ಆಗುತ್ತೆ ನಮ್ಮ ದಿ ಡೆವಿಲ್. ಧನುಷ್